ಸೋಷಿಯಲ್ ಸೈನ್ಸ್ ಅಲ್ಲಿ ಜಸ್ಟ್ ಪಾಸ್ ಆಗೋದು ಈಸಿನ ಕಷ್ಟನಾ ಸರ್? ಅಥವಾ ಜಸ್ಟ್ ಪಾಸ್ ಆಗ್ಬೇಕು ಅಂತಂದ್ರೆ ನಂಗೆ ಜಸ್ಟ್ ಪಾಸ್ ಆದ್ರೆ ಸಾಕು ಸರ್, 35-40 ಮಾರ್ಕ್ಸ್ ಬಂದ್ರೆ ಸಾಕು ಅಂತಂದ್ರೆ ನಾನು ಯಾವ ಕ್ವಶನ್ಸ್ ಓದ್ಬೇಕು, ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಇಂದ ಕ್ವಶನ್ಸ್ ಓದ್ಬೇಕು, ಈ ರೀತಿ ಡೌಟ್ ನಿಮ್ಗೆ ಇರುತ್ತಲ್ವಾ? ಸೊ ಹಾಗಾದ್ರೆ ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗೆ ನೀವು ಫಿಕ್ಸ್ಡ್ ಆಗಿ ಹೋಗ್ಬೇಕಾಗಿರ್ತಕ್ಕಂಥ, ಓದ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಕ್ಲಿಯರ್ ಇದೆಯಲ್ವಾ? ಆಮೇಲೆ ಈ ಒಂದು PDF ನಿಮಗೆ ಈ ಪಾಸಿಂಗ್ ಪ್ಯಾಕೇಜ್ ಫಿಕ್ಸ್ಡ್ ಕ್ವಶನ್ ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ, ನೀವು ಅಲ್ಲಿ ಜಾಯ್ನ್ ಆಗಿರಬೇಕು. ಅದರ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ನ ಬಯೋದಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಕ್ಲಿಯರ್ ಅಲ್ವಾ? ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ ವಿಡಿಯೋನ, ಯಾರ್ಯಾರು ಜಸ್ಟ್ ಪಾಸ್ ಆದ್ರೆ ಸಾಕು ಅಂತ ಇರ್ತಾರೆ ಅವರಿಗೆಲ್ಲ. ಓಕೆ, ಸೊ ನೋಡ್ತಾ ಹೋಗೋಣ. ಪಾಸಿಂಗ್ ಪ್ಯಾಕೇಜ್ ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ, ಜಾಸ್ತಿ ಬೇಡ ಸೊ ಅನ್ನೋರು, ಈಗ ನಾನು ಕೂಡ ಪ್ರತಿ ಕ್ವಶನ್ಸ್ ಕೂಡ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು. ಮತ್ತೆ ಎಲ್ಲ ಈಸಿ ಚಾಪ್ಟರ್ ಗಳಿಂದ ನಾನು ಈ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಓಕೆ, ಎಸ್, ರೆಡಿ ಇದೀರಲ್ವಾ? ಸೊ ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೆಡಿ ರೆಡಿ ಅಂತ ಬರ್ಲಿ ಬೇಗ. ಎಸ್, ನೋಡ್ತಾ ಹೋಗಿ. ಫಸ್ಟ್ ಕೆಲವೊಂದು 1 ಮಾರ್ಕ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸರ್ 1 ಮಾರ್ಕ್ ಕ್ವಶನ್ಸ್ ಕಷ್ಟ ಅಲ್ವಾ? ಕಷ್ಟ ಅಲ್ಲ. ಸೊ ನೋಡಿ, 16 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು ಮಿನಿಮಮ್ ಒಂದು 10 ಕ್ವಶನ್ಸ್ ಅದನ್ನ ನೀವು ಆರಾಮಾಗಿ ಬರೀಬಹುದು. ಓಕೆ, ಇಲ್ಲ ನಾನು ಏನ್ ಕೊಟ್ಟಿದ್ದೀನೋ ಇದರಿಂದಲೇ ಬರುತ್ತೆ. ಒಂದು 10 ಆದ್ರೂ ಬರುತ್ತೆ 16 ಅಲ್ಲಿ. MCQ ಪ್ಲಸ್ 1 ವರ್ಡ್ ಸೇರಿ 16 ಕ್ವಶನ್ ಇರ್ತವೆ. 10 ಇದರಿಂದ ಬರುತ್ತೆ. ನೋಡಿ, ಯಾವ್ದು 1 ಮಾರ್ಕ್ ಕ್ವಶನ್ಸ್. ದ ಸ್ಟೇಟ್ ಅಂತಮ್ ಆಫ್ ಮೈಸೂರು ಕಾಯಶ್ರೀ ಗೌರಿ ವಾಸ್ ಕಂಪೋಸ್ಡ್ ಬೈ. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಅದ್ರಲ್ಲಿ ಓದ್ಕೊಳ್ತಾ ಹೋಗಿ. ಓಕೆ, ದ ಟ್ರೀಟಿ ದಟ್ ಎಂಡೆಡ್ ದ ಫಸ್ಟ್ ವರ್ಲ್ಡ್ ವಾರ್. ಸೊ ಅದಾದ್ಮೇಲೆ ಲೀಗ್ ಆಫ್ ನೇಷನ್ಸ್ ಅನ್ನ ಏನಕ್ಕೆ ಸ್ಥಾಪನೆ ಮಾಡ್ತಾರೆ, ಅದು ಏನಕ್ಕೆ ಫೇಲ್ ಆಯ್ತು ಅಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಸಲ್ಯಾನಿ ಗ್ರಾಮದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ಯಾವ ಪರಿಸರ ಚಳವಳಿ ನಡೆಯಿತು. ಅದಾದ್ಮೇಲೆ ಮಾನ್ಸೂನ್ ಮಾರುತಗಳ ಕಾಲದ ಅವಧಿ, ಮಳೆಗಾಲದ ಪೀರಿಯಡ್ ಯಾವುದು ಅಂತ ಕೇಳ್ತಾರೆ. ಪಾತ್ ಫೈಂಡರ್ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಬರಬೇಕು ಪ್ರತಿಯೊಂದಕ್ಕೂ ಕೂಡ 1 ಮಾರ್ಕ್ ಕ್ವಶನ್ಸ್ಗೆ. ಸೊ ಆನ್ಸರ್ ಆಗ್ತಾ ಹೋಗಿ ಪ್ರತಿಯೊಂದಕ್ಕೂ. ಸೊ ಆಮೇಲೆ 73ನೇ ತಿದ್ದುಪಡಿ ಪ್ರಕಾರ ಎಷ್ಟು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ ಅಂತ ಕೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ಎಂಟ್ರಪ್ರಿನರ್ ಎಂಬ ಪದ, ಎಂಟ್ರಪ್ರಿನರ್ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ. ಅದಾದ್ಮೇಲೆ 1909ರ ಆಕ್ಟ್, ಓಕೆ, ಭಾರತವನ್ನ ಒಡೆದು ಆಳಲು ಯಾವ ರೀತಿ ಬ್ರಿಟಿಷರಿಗೆ ಹೆಲ್ಪ್ ಆಯ್ತು, ಅಲ್ಲಿ ಏನೋ ಒಂದು ಸ್ಪೆಷಲ್ ಒಂದು ರೆಪ್ರೆಸೆಂಟೇಷನ್ ಅನ್ನ ಒಂದು ಪಾಲಿಸಿಯನ್ನ ತರ್ತಾರಲ್ವಾ, ಅದೇನು ಅಂತ ಕೇಳ್ತಾರೆ. ನೀವು ಕ್ವಶನ್ಸ್ ಚೆನ್ನಾಗಿ ಓದ್ಕೊಂಡು ಹೋಗಿ, ನಾನು ನಿಮಗೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಗೋಬೆಲ್ಸ್ ಅನ್ನೋ ಮಿನಿಸ್ಟರ್ ನ ಹಿಟ್ಲರ್ ಏಕೆ ನೇಮಕ ಮಾಡ್ದಂತ ಕೇಳ್ತಾರೆ. ಆಮೇಲೆ ಯಾವುದು ಟ್ರಸ್ಟಿಶಿಪ್ ಕೌನ್ಸಿಲ್, ಈ ಪ್ರೆಸೆಂಟ್ ಅದಕ್ಕೆ ಯಾವುದೇ ರಿಲೆವೆನ್ಸ್ ಇಲ್ಲ, ಏನಕ್ಕೋಸ್ಕರ ಅಂತ ಕೇಳ್ತಾರೆ. ಅದಾದ್ಮೇಲೆ ಪ್ರಿಜುಡಿಸ್, ಪೂರ್ವಗ್ರಹ ಅಂದ್ರೆ ಏನಂತ ಕೇಳ್ತಾರೆ. ಅದಾದ್ಮೇಲೆ MRPL ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾರೆ. ಭಾರತದ ಮ್ಯಾಂಚೆಸ್ಟರ್ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾರೆ. ಯಾವ ಪ್ಲೇಸ್ ನ ಕರಿತೀವಿ, ಏಕೆ ಕರಿತೀವಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಬ್ಯಾಂಕ್ಗಳ ಬ್ಯಾಂಕ್ ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳ್ತಾರೆ. ಸೊ ದೆನ್ ಯೂನಿಯನ್ ಬಜೆಟ್ ನ ಯಾರು ಪ್ರೆಸೆಂಟ್ ಮಾಡ್ತಾರೆ. ಓಕೆ, ಲೋಕಸಭಾದಲ್ಲಿ ಯೂನಿಯನ್ ಬಜೆಟ್ ಅನ್ನ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಕೇಳ್ತಾರೆ, ಪ್ರೆಸೆಂಟ್ ಮಾಡ್ತಾರಂತ. ಅದಾದ್ಮೇಲೆ ರಾಣಿ, ಓಕೆ, ಮೈಸೂರು 16 ಪಾಳೆಯಪಟ್ಟಿನ ರಾಣಿ ತನ್ನ ಮಗಳನ್ನ ಯದುರಾಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಏನಕ್ಕೋಸ್ಕರ ಮದುವೆ ಮಾಡ್ತಾರೆ, ಯಾವ ರೀಸನ್ಗೋಸ್ಕರ? ಒಂದು ರೀಸನ್ ಇದೆ, ಅದೇನು ಅಂತ ಕೇಳ್ತಾರೆ. 2ನೇ ಮಹಾಯುದ್ಧ ಯಾವಾಗ ಎಂಡ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾರೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ನರ್ಮದಾ ಬಚಾವೋ ಮೂವ್ಮೆಂಟ್ ನ ನಾಯಕಿ ಯಾರು ಅಂತ ಕೇಳ್ತಾರೆ. ಅದಾದ್ಮೇಲೆ ಪರಿಸರಣ ಮಳೆ, ಕನ್ವೆಕ್ಷನಲ್ ರೈನ್ಫಾಲ್ ಅನ್ನ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಲ್ಲಿ ಏನಂತ ಕರಿತೀವಿ ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ನವಶೇವ ಬಂದರನ್ನ ಸ್ಥಾಪಿಸಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ಮನೆ ಇಲ್ಲದವರಿಗೆ ಮನೆ ಕೊಡ್ಲಿಕ್ಕೆ ಯಾವ ಯೋಜನೆ ಜಾರಿ ತಂದ್ರು ಅಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಗಳನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರೆ. ಮಹಲ್ವಾರಿ ಸಿಸ್ಟಮ್ ಅನ್ನ ಜಾರಿ ತಂದಿದ್ದು ಯಾರು ಅಂತ ಕೇಳ್ತಾರೆ. ಅದಾದ್ಮೇಲೆ ಬ್ರೌನ್ ಶರ್ಟ್ಸ್ ಅಂತಕ್ಕಂಥ ಒಂದು ಸಂಘಟನೆಯನ್ನ ಏನಕ್ಕೆ ಹಿಟ್ಲರ್ ಫಾರ್ಮ್ ಮಾಡ್ದ, ಬ್ರೌನ್ ಶರ್ಟ್ಸ್, ಬೂದು ಅಂಗಿದಳ ಅಂತ ಕರಿತೀವಿ, ಅವ್ರನ್ನ ಏನಕ್ಕೋಸ್ಕರ ಹಿಟ್ಲರ್ ಫಾರ್ಮ್ ಮಾಡ್ದ ಅಂತ ಕೇಳ್ತಾರೆ. ಅದಾದ್ಮೇಲೆ ಯುರೋಪಿಯನ್ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ. ಆಮೇಲೆ ಸಂವಿಧಾನದ 17ನೇ ವಿಧಿ ಆರ್ಟಿಕಲ್ 17 ಏನ್ ಹೇಳುತ್ತೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಕ್ಲಿಯರಾ? ಸೊ ಇಷ್ಟರಲ್ಲಿ ನಿಮಗೆ ಮಿನಿಮಮ್ 10 ಅಂತೂ ಬಂದೇ ಬರುತ್ತೆ, ಆರಾಮಾಗಿ ಬರೀಬಹುದು. ಓಕೆನಾ? ಇಷ್ಟಕ್ಕೆ ಯಾವ ಕಾರಣಕ್ಕೂ ಮಿಸ್ ಇಲ್ಲದೆ ಇವುಗಳನ್ನ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಇದಾದ್ಮೇಲೆ ನೋಡಿ, ಸೊ ಇಲ್ಲಿ ನಿಮಗೆ ಮ್ಯಾಪ್ ಕ್ವಶನ್ ಬರುತ್ತೆ. ಓಕೆನಾ? ಮ್ಯಾಪ್ ಕ್ವಶನ್. ಸೊ ಈ ಮ್ಯಾಪ್ ಕ್ವಶನ್ ಅಲ್ಲಿ ನೋಡ್ತಾ ಹೋಗೋಣ. ಸೊ 5 ಮಾರ್ಕ್ಸ್ ಬರುತ್ತೆ, ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಓಕೆ, 10 ಪ್ಲೇಸಸ್ ಅನ್ನ ಕೊಡ್ತಾರೆ, ನೀವು ಅದ್ರಲ್ಲಿ ಜಸ್ಟ್ 5 ಬರೆದ್ರೆ ಸಾಕು, ಆರಾಮಾಗಿ ಬರೀಬಹುದು. ಎಲ್ಲಿಂದ ಕೊಡ್ತಾರೆ ಪ್ಲೇಸಸ್, ನಾನು ಇಲ್ಲಿ ಏನ್ ಕೊಟ್ಟಿದ್ದೀನೋ ಅದೇ ಬರೋದು, ಅದ್ ಬಿಟ್ಟು ಏನು ಬರಲ್ಲ. ಓಕೆ, 10ರಲ್ಲಿ 5 ಪ್ಲೇಸ್ ಆರಾಮಾಗಿ ಬರೀಬಹುದು. ಓಕೆ, ಪ್ಲೇಸ್ ನೋಡ್ಕೊಂಡು ಹೋಗಿ. ಇಂದಿರಾ ಕಾಲೋನಿ, ನೀಲಗಿರಿ, ಮಲಬಾರ್, ಪೂರ್ವ ಕರ್ವೇಕಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ವಿಂಧ್ಯ ಶ್ರೇಣಿ, ಅರಾವಳಿ, ಕೊಂಕಣ ತೀರ, ಕೋರಮಂಡಲ್, K2, ಗಾರ್ಡನ್ ಅಸ್ಟಿನ್, ಅರಬ್ಬಿ ಸಮುದ್ರ, ಬೇ ಆಫ್ ಬೆಂಗಾಲ್, ಇಂದಿರಾ ಪಾಯಿಂಟ್, ಕನ್ಯಾಕುಮಾರಿ, ಹಿಂದೂ ಮಹಾಸಾಗರ. ಓಕೆ, ಸೊ ಇಲ್ಲೆಲ್ಲ ಪ್ಲೇಸ್ ಗಳನ್ನ ಕೊಟ್ಟಿದ್ದೀನಿ. ಇಷ್ಟು ಪ್ಲೇಸ್ ಗಳನ್ನ ನೀವು ಏನ್ ಮಾಡ್ಬೇಕು, ಎಲ್ಲ ಕೂಡ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಓದ್ತಾ ಹೋಗಿ. ನರ್ಮದಾ, ಕೋಸಿ, ಹಿರಾಕುಡ್, ಕೃಷ್ಣ, ತುಂಗಭದ್ರಾ,
ದಾಮೋದರು, ಓಕೆ, ಕಾಂಡ್ಲಾ, ಕಾರಾವರ, ಕ್ಲಿಯರ್. ಸೊ ಅದಾದ್ಮೇಲೆ ಭದ್ರಾವತಿ, ದುರ್ಗಾಪುರ್, ಸೂರತ್, ಓಕೆ, ಮುಂಬೈ, ಬೆಂಗಳೂರು, ವಿಶಾಖಪಟ್ಟಣ, ಕಾಂಡ್ಲಾ, ನವದೆಹಲಿ. ಸೊ ಇದೆಲ್ಲ ಕೂಡ ಕೇಳ್ತಾರೆ. ಓಕೆ, ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಗಳು ವಿಡಿಯೋದಲ್ಲಿ. ಆಮೇಲೆ ಪ್ಲೇಸಸ್ ಗಳನ್ನ ಫುಲ್ ಚೆಕ್ ಮಾಡ್ತಾ ಹೋಗಿ, ಇವನ್ PDF ಕೂಡ ಸಿಗುತ್ತೆ, ಅಲ್ಲೆಲ್ಲ ಚೆಕ್ ಮಾಡ್ತಾ ಹೋಗಿ. ಓಕೆ, ಕ್ಲಿಯರ್. ಸೊ ನೋಡ್ಕೊಂಡ್ರಲ್ವಾ, ಅಲ್ಲಿಗೆ ನಿಮಗೆ ಸೊ ಏನಿದೆ ಅಂತ ನೋಡಿ, ಒಂದು 10 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆದ್ರೆ 5 ಮಾರ್ಕ್ಸ್ಗೆ 15 ಮಾರ್ಕ್ಸ್ ಆಲ್ರೆಡಿ ಬಂದಂಗಾಯ್ತು. ಸೊ ಇದಾದ್ಮೇಲೆ ಇಲ್ಲಿಂದ ನಾನು ನಿಮಗೆ 4, 3, 2 ಮಾರ್ಕ್ ಕ್ವಶನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಓಕೆ, ಈಸಿ ಚಾಪ್ಟರ್ ಗಳಿಂದ ಬರಲೇಬಹುದಂತ ಕ್ವಶನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಇವುಗಳಿಗೂ ಕೂಡ ಅದೇ ರೀತಿ ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್, ಅಥವಾ ತೀವ್ರವಾದಿಗಳ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅಥವಾ ಬಾಲ್ ಗಂಗಾಧರ್ ತಿಲಕ್ ಅವರ ಪಾತ್ರ ಅಂತ ಕೇಳ್ತಾರೆ. ಅದಾದ್ಮೇಲೆ ಕ್ರಾಂತಿಕಾರಿಗಳ ಪಾತ್ರ, ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಅಸಹಕಾರ ಚಳುವಳಿ ಬಗ್ಗೆ, ನಾನ್ ಕಾಪರೇಷನ್ ಮೂವ್ಮೆಂಟ್ ಬಗ್ಗೆ ಕೇಳ್ತಾರೆ. ಸೊ ಅದೆಲ್ಲ ಅಂತಂದ್ರೆ ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್, ಕಾನೂನು ಭಂಗ ಚಳುವಳಿ ಬಗ್ಗೆ ಕೇಳ್ತಾರೆ. ಬುಡಕಟ್ಟು ಹೋರಾಟದ ಬಗ್ಗೆ ಕೇಳ್ತಾರೆ. ಮತ್ತೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ. ಇಷ್ಟು ಕೂಡ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆನಾ, ಇದು 4 ಮಾರ್ಕ್ ಕ್ವಶನ್ಸ್. ಇದೆಲ್ಲದು ಕೂಡ 4 ಮಾರ್ಕ್ ಕ್ವಶನ್ಸ್. ಓಕೆ, ಸೊ ಯಾವ್ದಾದ್ರು ಒಂದನ್ನು ಕೇಳ್ತಾರೆ ಇದರಲ್ಲಿ. ಸೊ ಇದಾದ್ಮೇಲೆ ಸೊ ನೋಡಿ ನೆಕ್ಸ್ಟ್ ಚಾಪ್ಟರ್ ಅದು, ಇಲ್ಲಿ ನೋಡಿ ಮಂದಗಾಮಿಗಳ ಪಾತ್ರ ಬಗ್ಗೆನೂ ಕೂಡ ಕೇಳ್ತಾರೆ. ಸೊ ಅದಾದ್ಮೇಲೆ 18ನೇ ಶತಮಾನವನ್ನ ಈ ರಾಜಕೀಯ ಶತಮಾನಗಳ ಸಮಸ್ಯೆಗಳ ಶತಮಾನ ಅಂತ ಏನು ಕರಿತೀವಿ ಅಂತ ಕೇಳ್ತಾರೆ. ಆಮೇಲೆ 10ನೇ ಚಾಮರಾಜ ಒಡೆಯರ್ ಅವರ ಸಾಧನೆಗಳೇನು ಅಂತ ಕೇಳ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ಕೇಳ್ತಾರೆ. ದೊಂಡಿಯವಾಗ್ನ ಬಗ್ಗೆ ಕೇಳ್ತಾರೆ. ಚಿಕ್ಕ ದೇವರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ ಕೇಳ್ತಾರೆ. ಕ್ಲಿಯರ್. ಅಂಬೇಡ್ಕರ್ ಅವರ ಹೋರಾಟದ ಬಗ್ಗೆ, ಜವಾಹರ್ಲಾಲ್ ನೆಹರು ಅವರ ಬಗ್ಗೆ, ರೈತರು ಮತ್ತು ಕಾರ್ಮಿಕರ ಹೋರಾಟದ ಬಗ್ಗೆ ಕೇಳ್ತಾರೆ. ಚಂಪಾರಣ್ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರದ ಬಗ್ಗೆ ಕೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರದ ಬಗ್ಗೆ ಕೇಳ್ತಾರೆ. ಓಕೆ, ಅದಾದ್ಮೇಲೆ ಬಂಗಾಳದ ವಿಭಜನೆ ಯಾವಾಗ ವಿಭಜನೆ ಆಯ್ತು, ಯಾವ ರೀತಿ ಅದ್ರ ಬಗ್ಗೆ ಕೇಳ್ತಾರೆ. ಕ್ಲಿಯರ್. ಸೊ ಇದಾದ್ಮೇಲೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಬಗ್ಗೆ ಕೊಟ್ಟಿದ್ದೀನಿ. ಜಲಿಯನ್ ವಾಲಾಬಾಗ್ ಬಗ್ಗೆ ಕೊಟ್ಟಿದ್ದೀನಿ. ಕ್ಲಿಯರಾ. ಸೊ ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಪ್ರಿಪೇರ್ ಆಗ್ಲೇಬೇಕು. ಸೊ ಇದಾದ್ಮೇಲೆ ನೋಡಿ, ಭಾರತದಲ್ಲಿ ಕಂಡು ಬರುವ ಮಣ್ಣುಗಳು, ಇದು ಕೂಡ ಈ ಸಾಯಿಲ್ ಚಾಪ್ಟರ್ ಕೂಡ 4 ಮಾರ್ಕ್ಸ್ ಬರುತ್ತೆ. ಸಾಯಿಲ್ ಚಾಪ್ಟರ್. ಅದಾದ್ಮೇಲೆ ಕೆಂಪು ಮಣ್ಣು, ಮೆಕ್ಕಲು ಮಣ್ಣಿನ ಲಕ್ಷಣಗಳು. ಸೊ ಅದಾದ್ಮೇಲೆ ಕಪ್ಪು ಮಣ್ಣಿನ ಲಕ್ಷಣಗಳು ಯಾವುದು ಅಂತ ಕೇಳ್ತಾರೆ. ಓಕೆ, ಪ್ರತಿ ಸಾಯಿಲ್ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಬಂದಾಗ ನೋಡಿ, ಎಕ್ಸ್ಪ್ಲೈನ್ ದ ಕಾಂಪೋಸಿಷನಲ್ ಫಂಕ್ಷನ್ಸ್ ಆಫ್ ದ ಜನರಲ್ ಅಸೆಂಬ್ಲಿ, 4 ಮಾರ್ಕ್ಸ್ ಕೇಳ್ತಾರೆ. ಕ್ಲಿಯರ್. ಸೊ ಅದಾದ್ಮೇಲೆ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿಯ ರಚನೆ ಮತ್ತೆ ಕಾರ್ಯಗಳು, 4 ಮಾರ್ಕ್ಸ್ ಕೇಳ್ತಾರೆ. ಚಾಯ್ಸ್ ಕ್ವಶನ್ ಅಲ್ಲಿ ಬರುತ್ತೆ. ಯುನೈಟೆಡ್ ನೇಷನ್ಸ್ ನ ಏನು ಸಾಧನೆಗಳೇನು, ಕಾಮನ್ವೆಲ್ತ್ ನೇಷನ್ಸ್ ನ ಉದ್ದೇಶಗಳೇನು, ಇದೆಲ್ಲ ಕೂಡ 4 ಮಾರ್ಕ್ ಕ್ವಶನ್ಸ್ ಗಳು. ಕ್ಲಿಯರಾ. ಸೊ ಯಾವ್ದಾದ್ರು ಒಂದು ಪಕ್ಕ ಬರುತ್ತೆ ಇದರಲ್ಲಿ. ಸೊ ಇದಾದ್ಮೇಲೆ ಸೊ ನೋಡಿ, ಇದು ಕೂಡ ಇವೆಲ್ಲ ಕೂಡ 4 ಮಾರ್ಕ್ ಕ್ವಶನ್ಸ್. ಇಲ್ಲೂ ಕೂಡ ಇದೆಲ್ಲ 4 ಮಾರ್ಕ್ ಕ್ವಶನ್ಸ್. ಇದರಲ್ಲಿ ಒಂದು ಕೂಡ ಬರುತ್ತೆ. ಶೇಷಾದ್ರಯ್ಯರ್ ಅವರ ಸಾಧನೆಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳು, ಸಂಗೊಳ್ಳಿ ರಾಯಣ್ಣ ಅವರ ಪಾತ್ರ, ಅಮರ ಸುಳ್ಯ ರೆಬೆಲಿಯನ್ ಬಗ್ಗೆ, ಆಮೇಲೆ ರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ. ಓಕೆ, ಸೊ ಇದೆಲ್ಲ ಪ್ರಿಪರೇಟರಿಯಲ್ಲಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಇರೋದನ್ನ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಅಲ್ಲಿಂದಲೇ ಬರುತ್ತೆ, ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡಿ. ಸೊ ಅದಾದ್ಮೇಲೆ ಸೊ ಸಾಯಿಲ್ ಅಂತ ಬಂದಾಗ ಸೊ ನೋಡಿ, ಪರ್ವತ ಮಣ್ಣಿನ ಲಕ್ಷಣಗಳು, ಲ್ಯಾಟ್ರೈಟ್ ಮಣ್ಣಿನ ಲಕ್ಷಣಗಳು, ಮರುಭೂಮಿ ಮಣ್ಣಿನ ಲಕ್ಷಣಗಳು, ಕೆಂಪು ಮಣ್ಣಿನ ಲಕ್ಷಣ. ಓಕೆ, ಮಣ್ಣಿನ ಸವೆತ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಆಮೇಲೆ ಮರುಭೂಮಿ ಮಣ್ಣು ಮತ್ತೆ ಮೆಕ್ಕಲ್ ಮಣ್ಣಿಗಿಂತ ಹೇಗೆ ಭಿನ್ನ ಆಗಿದೆ ಅಂತ ಕೇಳ್ತಾರೆ. ಸಾಯಿಲ್ ಡಿಫರೆನ್ಸ್ ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನಾವು ಸಾಯಿಲ್ ಎರೋಷನ್ ಕಂಟ್ರೋಲ್ ಮಾಡಬಹುದು ಅಂತ ಕೇಳ್ತಾರೆ. ಯಾವ್ದಾದ್ರು 2 ಸಾಯಿಲ್ಗೆ ಡಿಫರೆನ್ಸಸ್ ಅನ್ನ ಕೇಳ್ತಾರೆ. ಕ್ಲಿಯರಾ. ಸೊ ಇಷ್ಟು ನೋಡಿದಲ್ವಾ, ಮಣ್ಣಿನ ಸವಕಳಿಗೆ ಕಾರಣ. ಇವೆಲ್ಲ ಆ ಸಾಯಿಲ್ ಚಾಪ್ಟರ್ ಅಲ್ಲಿ ಫುಲ್ ಎಲ್ಲ 4 ಮಾರ್ಕ್ಸ್ ಗೆ ಬರೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೋದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್. ಇಂಡಸ್ಟ್ರೀಸ್ ಇನ್ ಇಂಡಿಯಾ ಆರ್ ಲೊಕೇಟೆಡ್ ಇನ್ ಓನ್ಲಿ ಫ್ಯೂ ಏರಿಯಾಸ್. ವೈ? ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಇದೆ, ಎಲ್ಲ ಕಡೆ ಇಲ್ಲ, ಏನಕ್ಕೆ ಅಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಪ್ರಮುಖ ಕೈಗಾರಿಕಾ ವಲಯಗಳ ಬಗ್ಗೆ ಕೇಳ್ತಾರೆ 4 ಮಾರ್ಕ್ಸ್ ಗೆ. ಪ್ರಮುಖ ಕಬ್ಬಿಣ ಮತ್ತೆ ಉಕ್ಕಿನ ಕೈಗಾರಿಕೆಗಳ ಬಗ್ಗೆ ಕೇಳ್ತಾರೆ 4 ಮಾರ್ಕ್ಸ್ ಗೆ. ಕ್ಲಿಯರಾ. ಸೊ ಅದಾದ್ಮೇಲೆ ಸೊ ನೋಡಿ, ಇಲ್ಲೂ ಕೂಡ ಕೆಲವೊಂದು ಈ ಚಾಪ್ಟರ್ ಅಲ್ಲಿ ಯಾವ್ದ್ರಲ್ಲಿ ಭಾರತಕ್ಕಿರುವ ಸವಾಲುಗಳು ಮತ್ತೆ ಅವುಗಳ ಪರಿಹಾರ ಉಪಾಯಗಳು. ಸೊ ಈ ಚಾಪ್ಟರ್ ಇಂದ ಈ 5 ಕ್ವಶನ್ಸ್ ಅಲ್ಲೇ ಬರೋದು ಕ್ವಶನ್. ಓಕೆನಾ. ಸೊ ಇಲ್ಲೂ ಕೂಡ 4 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಕ್ಲಿಯರಾ. ಅದರಲ್ಲೂ ಈ ಭ್ರಷ್ಟಾಚಾರ ಮತ್ತೆ ಮಹಿಳೆಯರ ಸ್ಥಾನಮಾನದ ಬಗ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಸೊ ಅನಕ್ಷರತೆ, ಭ್ರಷ್ಟಾಚಾರ, ಜನಸಂಖ್ಯಾ ಸ್ಫೋಟ ಮತ್ತೆ ಬಡತನ, ಇವು 4 ವೆರಿ ವೆರಿ ಇಂಪಾರ್ಟೆಂಟ್. ಈ 4ರ ಬಗ್ಗೆ ಸೊ ಯಾವ್ದಾದ್ರು ಒಂದು ಇವುಗಳಿಗೆ ಕಾರಣಗಳನ್ನು ಕೇಳ್ತಾರೆ, ಅಥವಾ ಪರಿಣಾಮಗಳು, ಅಥವಾ ನಿರ್ಮೂಲನ ಕ್ರಮಗಳು, ಯಾವ್ದಾದ್ರು ಒಂದು ಕೇಳ್ತಾರೆ. ಎಲ್ಲದನ್ನು ಒಟ್ಟಿಗೆ ಕೇಳೋದಿಲ್ಲ. ಓಕೆ, ಸೊ ಆಮೇಲೆ ಇದಂತೂ ಕೂಡ 5 ಸ್ಟಾರ್ ಕ್ವಶನ್ಸ್. ಇದನ್ನ ಯಾವ ಕಾರಣಕ್ಕೂ ಮಿಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಕ್ಲಿಯರ್ ಆಗ್ತಿದ್ಯಲ್ವಾ. ಸೊ ಇದಾದ್ಮೇಲೆ ನೋಡಿ, ಸೊ ಫಸ್ಟ್ ಚಾಪ್ಟರ್ ಅಂತ ಬಂದಾಗ ಫಸ್ಟ್ ಚಾಪ್ಟರ್ ಇವೆಲ್ಲ ಫಸ್ಟ್ ಚಾಪ್ಟರ್ 3 ಮಾರ್ಕ್ ಕ್ವಶನ್ಸ್ ಗಳು, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾವುದು ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತೆ ಏನೋ ಪರಿಣಾಮಗಳು. ಸೊ ಆಮೇಲೆ ಕರ್ನಾಟಕ ಯುದ್ಧ, 3 ಕರ್ನಾಟಕ ಯುದ್ಧದ್ದು ಕಾರಣ ಮತ್ತೆ ಪರಿಣಾಮಗಳನ್ನ ಕೇಳ್ತಾರೆ. ಸೊ ಅದಾದ್ಮೇಲೆ ಸೊ ಮತ್ತೆ ಯಾವ್ದು ಬರುತ್ತೆ ಹೇಳಿ, 1857 ರಿವಾಲ್ಟ್ ಅಂತ ಬಂದಾಗ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಏನ್ ಕೇಳ್ತಾರೆ, 1857 ದಂಗೆಗೆ ಕಾರಣಗಳು, ವೈಫಲ್ಯಕ್ಕೆ ಕಾರಣಗಳು ಮತ್ತೆ ದಂಗೆಯ ಪರಿಣಾಮಗಳು, ಈ 3ರಲ್ಲಿ ಒಂದು ಫಿಕ್ಸ್.
ಓಕೆ, 3 ಕ್ವಶನ್ ಫಿಕ್ಸ್ಡ್ ಆಗಿ ಬರುತ್ತೆ. ಅದಾದ್ಮೇಲೆ ಅಂಚೆ ಕಚೇರಿಗಳು ಯಾವ ರೀತಿ ಬ್ಯಾಂಕ್ ಹಣಕಾಸಿನ ವ್ಯವಹಾರಗಳನ್ನ ಮಾಡ್ತಾವ ಅಂತ ಕೇಳ್ತಾರೆ, 3 ಮಾರ್ಕ್ಸ್ಗೆ. ಓಕೆ, 3 ಮಾರ್ಕ್ಸ್ ಕ್ವಶನ್ಸ್ ಇದು. ಸೊ ಇದಾದ್ಮೇಲೆ ನೋಡಿ ಫಸ್ಟ್ ಚಾಪ್ಟರ್ ಅಲ್ಲಿ 3 ಮಾರ್ಕ್ ಕ್ವಶನ್ಸ್ ಇದು ಕೇಳ್ತಾರೆ. ಓಕೆ, ಫಸ್ಟ್ ಚಾಪ್ಟರ್ಗೆ 3 ಮಾರ್ಕ್ ಕ್ವಶನ್ಸ್, ಇದೆಲ್ಲ 3 ಮಾರ್ಕ್ ಕ್ವಶನ್ಸ್ಗೆ. ಕ್ಲಿಯರ್? 3 ಮಾರ್ಕ್ ಕ್ವಶನ್ಸ್ ಇಷ್ಟೇ ಬರೋದು, ಇದೆ ಬಿಟ್ಟು ಬೇರೆ ಎಲ್ಲೂ ಕೂಡ ಬರೋದಿಲ್ಲ. ಕ್ಲಿಯರಾ? ಸೊ ಇದು ಫಸ್ಟ್ ಚಾಪ್ಟರ್ ಅಲ್ಲಿ, ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥದ್ದು. ಕ್ಲಿಯರ್? ಸೊ ಇದಾದ್ ನೋಡಿ, ಸೊ ಇದ್ರಲ್ಲಿ ಒಂದು ಫಿಕ್ಸ್ ಮತ್ತೆ. ಓಕೆ, ಇಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಾಕೃತಿಕ ವಿಕೋಪಗಳು, ಈ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್ 3 ಮಾರ್ಕ್ಸ್ಗೆ. ಯಾವುದು? ಚಂಡಮಾರುತ, ಪ್ರವಾಹ, ಭೂಕುಸಿತ ಅಥವಾ ಕರಾವಳಿ ಕುಸಿತ, ಅಂದ್ರೆ ಕಡಲ ಕೊರೆತ ಅಥವಾ ಭೂಕಂಪಗಳು, ಇಷ್ಟರಲ್ಲಿ ಒಂದಂತೂ ಫಿಕ್ಸ್ಡ್ ಆಗಿ ಕೇಳ್ತಾರೆ ಮತ್ತೆ. ಓಕೆನಾ? ಸೊ ಆಮೇಲೆ ಸೊ ಬ್ಯಾಂಕ್ ಚಾಪ್ಟರ್ ಅಂತೂ ಫುಲ್ ಈಸಿ ಇದೆ. ಅದರಲ್ಲಿ ಪೋಸ್ಟ್ ಆಫೀಸ್ ತಂದು ಆಲ್ರೆಡಿ ಕ್ವಶನ್ ನೋಡಿದ್ವಿ. ಆಮೇಲೆ ಒಂದು ಉಳಿತಾಯ ಖಾತೆ ಮತ್ತೆ ಚಾಲ್ತಿ ಖಾತೆಗಿರುವ ಡಿಫ್ರೆನ್ಸಸ್ ಏನು ಅಂತ ಕೇಳ್ತಾರೆ. ತುಂಬಾ ಈಸಿ ಇದೆ. ಸೊ ಆಮೇಲೆ ಬ್ಯಾಂಕ್ ಖಾತೆ ಯಾವ ರೀತಿ ಓಪನ್ ಮಾಡ್ಬೋದು, ಬ್ಯಾಂಕ್ ಖಾತೆ ಲಕ್ಷಣಗಳು, ಬ್ಯಾಂಕ್ ಖಾತೆ ಪ್ರಕಾರಗಳು, ಬ್ಯಾಂಕ್ ವಿಧಗಳು, ಬ್ಯಾಂಕ್ ನ ಸೇವೆಗಳೇನು ಅಂತ, ಇವೆಲ್ಲ ಕೂಡ 3 ಮಾರ್ಕ್ ಕ್ವಶನ್ಸ್. ಓಕೆ, ಯಾವ್ದಾರ ಒಂದು ಪಕ್ಕಾ ಕೇಳ್ತಾರೆ. ಓಕೆನಾ? ತುಂಬಾ ಅಂದ್ರೆ ತುಂಬಾ ಸುಲಭ ಇದೆ ಇದು ಚಾಪ್ಟರ್, ಆರಾಮಾಗಿ ಬರೀಬಹುದು. ಆಮೇಲೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಅಲ್ಲಿ ಟೋಟಲ್ 3 ಮಾರ್ಕ್ಸ್ ಒಂದು ಕ್ವಶನ್, 4 ಮಾರ್ಕ್ಸ್ ಒಂದು ಕ್ವಶನ್, ಟೋಟಲ್ 7 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ. ರಾಜಾರಾಮ್ ಮೋಹನ್ ರಾಯ್, ಸತ್ಯಶೋಧಕ ಸಮಾಜ, ಬ್ರಹ್ಮ ಸಮಾಜ. ಓಕೆ, ಸೊ ಅದಾದ್ಮೇಲೆ ದಯಾನಂದ ಸರಸ್ವತಿ ಮತ್ತೆ ಪ್ರಾರ್ಥನಾ ಸಮಾಜ. ಸೊ ಇಷ್ಟದ್ದು ಏನ್ ಕೇಳ್ತಾರಪ್ಪ ಅಂತಂದ್ರೆ ಸುಧಾರಣೆಗಳು ಏನು ಅಂತ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಸುಧಾರಣೆಗಳನ್ನ ಕೇಳ್ತಾರೆ. ಸೊ ಇದಾದ್ಮೇಲೆ ಇದ್ರ ಜೊತೆಗೆ ಒಂದು ಅನಿ ಬೆಸೆಂಟ್ ಒಂದು ಸೇರ್ಕೋಬೇಡಿ. ಓಕೆ, ಅನಿ ಬೆಸೆಂಟ್ ಅವ್ರ ಬಗ್ಗೆನೂ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಕ್ಲಿಯರಾ? ಇಷ್ಟಲ್ಲೇ ಬರುತ್ತೆ. ಆಮೇಲೆ ಈ ಒಂದು 18th ಸೆಂಚುರಿಯನ್ನ ರಿನೈಸೆನ್ಸ್ ಪೀರಿಯಡ್ ಅಂತ ಕರಿತೀವಿ, ಏನಕ್ಕೆ ಅಂತ ಕೇಳ್ತಾರೆ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಫಾರೆಸ್ಟ್ ಗಳದ್ದು ಡಿಫ್ರೆನ್ಸಸ್ ಕೇಳ್ತಾರೆ. ಸೊ ಅದರಲ್ಲಿ ಈ ಎಲ್ಲ ಕೂಡ ಈ 4ರಲ್ಲಿ ಒಂದು ಕ್ವಶನ್ ಫಿಕ್ಸ್. ಓಕೆ, 3 ಮಾರ್ಕ್ ಕ್ವಶನ್ಸ್ ಅಲ್ಲಿ ಪಕ್ಕಾ ಫಿಕ್ಸ್ಡ್ ಆಗಿ ಕೇಳ್ತಾರೆ 3 ಮಾರ್ಕ್ಸ್ಗೆ. ಅರಣ್ಯಗಳನ್ನ ಮಹತ್ವ ಏನು, ಅರಣ್ಯಗಳನ್ನ ವಿನಾಶಕ್ಕೆ ಕಾರಣ, ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಇರುವ ಡಿಫ್ರೆನ್ಸಸ್ ಏನು ಅಂತ ಕೇಳ್ತಾರೆ, ಅರಣ್ಯಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅಂತ ಕೇಳ್ತಾರೆ. ಆಮೇಲೆ ನೋಡಿ ಈ ಚಾಪ್ಟರ್ ಅದು ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್ ಇಂದ 2 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ಡ್ ಆಗಿ ಬರುತ್ತೆ. ಕ್ಲಿಯರಾ? ಸೊ ಈ ಕ್ವಶನ್ ಗಳಲ್ಲೇ ಬರೋದು, ಇದ್ ಬಿಟ್ಟು ಬೇರೆ ಯಾವುದು ಬರಲ್ಲ. ಅದರಲ್ಲೂ ಇದಂತೂ 5 ಸ್ಟಾರ್ ಕ್ವಶನ್. ಓಕೆ, 5 ಸ್ಟಾರ್ ಕ್ವಶನ್ ಇದು ಮತ್ತೆ ಇದು. ಓಕೆನಾ? ಕ್ಲಿಯರಾ? ಸೊ ಕಾಣ್ತಾ ಇದೆಯಲ್ವಾ ಕ್ವಶನ್ ಏನು ಅಂತ ನಾನು ನಿಮಗೆ ಕಾಣ್ತಾ ಇದೆ. ಕ್ಲಿಯರ್? ಸೊ ಅದಾದ್ಮೇಲೆ ಸೊ ಇಲ್ಲೂ ಕೂಡ ಈ ಚಾಪ್ಟರ್ ಕೂಡ 2 ಮಾರ್ಕ್ಸ್ ಒಂದು ಕ್ವಶನ್ ಫಿಕ್ಸ್ಡ್ ಆಗಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ವಶನ್ಸ್ ಏನಿದೆ ಅಂತ ನೋಡ್ಕೊಂಡೋಗಿ. ಓಕೆ, ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಓಕೆನಾ? ಇದು ಕೂಡ 2 ಮಾರ್ಕ್ ಕ್ವಶನ್ಸ್. ಇಷ್ಟು ಓದಿದ್ರೆ ನೀವು ಡೆಫಿನೆಟ್ ಆಗಿ ಪಾಸ್ ಅಂತೂ ಆಗ್ಬೋದು. ಓಕೆನಾ? ಪಾಸ್ ಆಗ್ಲಿಕ್ಕೆ ಯಾವುದೇ ಕೂಡ ಮೋಸ ಇರೋದಿಲ್ಲ, ಆರಾಮಾಗಿ. ಬಟ್ ಮಿಸ್ ಮಾಡಬೇಡಿ ಅಷ್ಟೇ, ಚೆನ್ನಾಗಿ ಪ್ರಿಪೇರ್ ಆಗಿ. ಯಾವ ಕಾರಣಕ್ಕೂ ಅದನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಿಸ್ ಮಾಡಿ ಇದ್ರಲ್ಲೂ ನೀವು ಮತ್ತೆ ಏನಾದ್ರು ಮಿಸ್ ಮಾಡಿದ್ರೆ ಅದು ನಿಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದ್ರಲ್ಲಿ ಏನ್ ಕೊಟ್ಟಿದ್ದೀನೋ ಅದನ್ನ ಪಕ್ಕ ಒಂದು ಪ್ರಿಪೇರ್ ಆಗ್ತಾ ಹೋಗಿ. ಓಕೆನಾ? ಥ್ಯಾಂಕ್ ಯು.